ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಸಜ್ಜಿಗೆ ಮಾಡಿದ್ದೀನಿ. ದೇವರಿಗೆ ಪ್ರಸಾದ ಇಡುವಂಥ ಸಜ್ಜಿಗೆ ಬರೀ ಹಾಲಲ್ಲೇ ಮಾಡೋದು. ಅದು ನಂದಿನಿ ತುಪ್ಪ ಹಾಕ್ಕೊಂಡಿದ್ದೀನಿ. ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತೀನಿ. ಏನು ಅಂತ ಕಾಯ್ತಾ ಇದ್ದೀರಾ? ಬನ್ನಿ ನೋಡೋಣ. ನೋಡಿ, ಗೋಡಂಬಿ ಹಾಕೊಳ್ಳೋಣ. ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಹಾಕೊಳ್ಳೋಣ. ಇವಾಗ ಫ್ರೈ ಮಾಡೋಣ. ನೋಡಿ, ದ್ರಾಕ್ಷಿ ಆಯ್ತು. ಇವಾಗ ಫ್ರೈ ಮಾಡಿದ್ದೀನಿ. ದ್ರಾಕ್ಷಿ ತಗೊಳ್ಳೋಣ ಹೊರಗಡೆ. ರವೆ ಹಾಕ್ಕೊಳ್ಳೋಣ. ಒಂದು ಮುಕ್ಕಾಲು ಲೋಟದಷ್ಟು ಚಿರೋಟಿ ರವೆ. ತುಪ್ಪ ಜಾಸ್ತಿ ಬಿಡಬೇಕು ಇದಕ್ಕೆ. ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಇದು ದೇವ್ರಿಗೆ ಮಾಡುವಂಥ ಸ್ವೀಟು. ತುಂಬ ಚೆನ್ನಾಗಿರುತ್ತೆ. ಸಜ್ಜಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿಲಿ ನಾನು. ನೋಡಿ, ಇದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೈ ಆಗಿದೆ, ಇದು ಒಟ್ಟಾಗಿದೆ. ರವೆನ ಗಮ್ಮಂತ ಸ್ಮೆಲ್ ಬರ್ತಿದೆ. ಇವಾಗ ಹಾಲು ಹಾಕ್ಕೊಳ್ಳೋಣ ನಾವು. ಇವಾಗ ರವೆ ತಗೊಂಡಿದ್ನಲ್ಲ, ಅದೇ ಲೋಟದಲ್ಲಿ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ. ನೋಡಿ, ರವೆ ತಗೊಂಡಿದ್ದೀನಲ್ಲ, ಅದೇ ಲೋಟದಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಸ್ವೀಟ್ ತಿನ್ನೋರು ಜಾಸ್ತಿ ಕೂಡ ಹಾಕ್ಕೋಬೋದು. ಮನೇಲಿ ಯಾರು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಸ್ವೀಟು. ನೋಡಿ, ರೆಡಿ ಆಯ್ತಾ ಇದೆ, ಕುದೀತಾ ಇದೆ. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ನಲ್ಲ, ಇವಾಗ ಇದರೊಳಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸಜ್ಜಿಗೆ ನೋಡಿ ಹದದಲ್ಲಿರಬೇಕು. ನೋಡಿ, ಇವಾಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಗೀತಾ ಚಾನಲ್ಲು ನೋಡ್ತಾ ಇದ್ದೀರಾ, ಅವರು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.